ಎಲ್ಲ ಲಿಸ್ಟ್ ಕೊಟ್ಟು ಬಂದಿದ್ದೀವಿ. ಸುಮಾರು 300 ಚಿಲ್ಲರೆ ಜನ ಕೇಳ್ತಾ ಇದ್ರು. 61, 62 ಶಾರ್ಟ್ ಲಿಸ್ಟ್ ಮಾಡಿ ಎಲ್ಲ ವರ್ಗ ಎಲ್ಲ ಲೆಕ್ಕ ಹಾಕಿ ಎಷ್ಟು 65 ಜನ ಶಾರ್ಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಸೊ ಅವ್ರು ಫೈನಲೈಸ್ ಮಾಡ್ತಾರೆ. ನಮ್ಗೆ ಕೇಳಿದ್ದಾರೆ ಒಪಿನಿಯನ್ನ, ನಾವು ನಮ್ಮ ಒಪಿನಿಯನ್ ಹೇಳಿದ್ದೀವಿ. ಇವ್ರಿಗೆ ಮಾತ್ರ ಒಂದು ಕಮಿಟ್ಮೆಂಟ್ ಇತ್ತು ನಮಗೆ ಯತೀಂದ್ರಂದು. ಅದೊಂದು ನಾವು ಲಾಸ್ಟ್ ಟೈಮ್ ಹೇಳಿದ್ದು, ಅದೊಂದೇನು ಡಿಸ್ಕಷನ್ ಇಲ್ಲ. ಹೈಕಮಾಂಡೇ ನಾವು ಮಾತಾಡಿದ್ದು ಎಲೆಕ್ಷನ್ ಟೈಮಲ್ಲಿ, ನೀನು ಬಿಟ್ಬಿಡಪ್ಪ, ನಾನು ನಿಮಗೆ ಫಸ್ಟ್ ಸೀಟೇ ಕೊಡ್ತೀವಿ ಅಂತ ಹೇಳಿದ್ದು ಅವ್ರಿಗೆ. ಮಿಕ್ಕಿದೆಲ್ಲ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. 8 ಸೀಟು ತೀರ್ಮಾನ. ಒಂದು ಇನ್ನು ಅನೌನ್ಸ್ ಆಗಿಲ್ಲ, ಅನೌನ್ಸ್ ಆಗ್ತದೆ ಒಂದು 15 ದಿನ 20 ದಿನದಲ್ಲಿ. ಮಿಕ್ಕಿದೆಲ್ಲ ಅವರೇ ಡೆಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ. ಅವರೆಲ್ಲ ಎಲ್ಲ ಕೇಳಿದೆ, ಅವರೆಲ್ಲ ಹೇಳಿದ್ದಾರೆ. ಸಿಎಂನ ಭೇಟಿ ಮಾಡಿದ್ದಾರೆ, ಹೈಕಮಾಂಡ್ ಕೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಎಲ್ಲ ಅವ್ರು ಏನ್ ಬೇಕು ಹೇಳಿದ್ದಾರೆ. ಶಾರ್ಟ್ ಲಿಸ್ಟ್ 65 ಅಂದ್ರೆ ಆಯ್ಕೆ ಹೇಗೆ ಸರ್? ಮಾನದಂಡ ಹೇಗೆ? ಆರ್ಗನೈಸೇಷನ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ನಾನು ಹೆಸರು ಹೇಳಕ್ ನಾನು ತಯಾರಿಲ್ಲ. ಬಹಳ ಪ್ರಮುಖರಿದ್ದಾರೆ, 7-8 ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಅವರು ಕೇಳ್ತಾ ಇದ್ದಾರೆ. ಕೆಲವು ಸೀಟ್ ತ್ಯಾಗ ಮಾಡಿದವರು ಇದ್ದಾರೆ. ಅಸೆಂಬ್ಲಿ ಸೀಟ್ನ ತ್ಯಾಗ ಮಾಡಿದವರು ಕೆಲವಿದ್ದಾರೆ. ಕೆಲವು ಕಾರಣದಿಂದ ಸೀಟ್ ಕೂಡ ಕಳೆದಿದೆ. ಅವ್ರ ಹೆಸರುಗಳೆಲ್ಲ ಕೂಡ ಕೊಟ್ಟು ಬಂದಿದ್ದೀವಿ. MLA ಸ್ಪರ್ಧೆ ಮಾಡಿದವ್ರಿಗೂ ಕೂಡ ಸೋತವ್ರಿಗೆ ಏನಾದ್ರು ಕೊಡ್ತೀರಾ? ಅದನ್ನೇ ಹೇಳ್ತಾ ಇರೋದು. ಸೋತವ್ರಿಗಿದ್ದು ಕೆಲವರು ರಿಕ್ವೆಸ್ಟ್ ಇದೆ, ಎಲ್ಲ ಕೊಟ್ಟು ಬಂದಿದ್ದೀವಿ. ಈಗ ಬೋಸರಾಜ್ ಹಾಲಿ ಸಚಿವರಿದ್ದಾರೆ, ಪರಿಷತ್ತಲ್ಲಿ ಸಭಾನಾಯಕರಿದ್ದಾರೆ, ಅವರು ರಿಪೀಟ್ ಮಾಡ್ತೀರಾ? ಹೆಂಗೆ? ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ.